ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ಲಾಗ್ಸ್. ನಾನು ಇವತ್ತು ಹೊಸ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಕ್ಯೂರಿಯಾಸಿಟಿ ಆಗಿರುವಂಥ ಲಾಗ್ ಅಂತಲೇ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಮನೇಲಿ ಗಿಡಗಳು ಯಾವ ರೀತಿ ಬೆಳಿತೀವಿ, ಹಾಗೆ ತರಕಾರಿಗಳು ಯಾವ ರೀತಿ ಬೆಳೆಸ್ತೀವಿ, ಅದಕ್ಕೆ ಏನೇನು ಹಾಕ್ತೀವಿ ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿ ಬೆಳಿಬೋದು. ಆದರೆ ಸ್ವಲ್ಪ ನಾವು ಯಾವುದೇ ಆದ್ರೂ ಅಷ್ಟೇ ನಾವು ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ, ಅದನ್ನು ನೀಟಾಗಿ ಪೋಷಣೆ ಕೂಡ ಮಾಡಬೇಕು. ನಾವು ಈ ರೀತಿ ಬದನೆಕಾಯಿ ಈ ರೀತಿ ತರಕಾರಿ ಎಲ್ಲ ಬೆಳಿತಿದ್ದೀವಿ ಅಂತಂದರೆ ಅದಕ್ಕೆ ಅದರದ್ದೇ ಆದ ಡೆಡಿಕೇಶನ್ಸ್ ಇರುತ್ತೆ. ಸ್ವಲ್ಪ ಶ್ರಮ ಪಡಬೇಕಲ್ವಾ. ಸುಮ್ಮನೆ ಇದು ಹಾಕಿದ ತಕ್ಷಣ ಗಿಡಗಳು ಯಾವೂ ಬರೋದಿಲ್ಲ. ನೋಡಿ ಎಷ್ಟು ತರಕಾರಿಗಳು ಬಂದಿದೆ ಅಂತ. ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ನೀವು. ಒಂದು ರೌಂಡ್ ಬೆಂಡೆಕಾಯಿ ಹಾಕಿದ್ವಿ, ಹಾಗೆ ಹೀರೆಕಾಯಿ ಹಾಕಿದ್ವಿ. ಆವಾಗಿನ್ನು ಇದು ಬೆಂಡೆಕಾಯಿ ಬಿಡುವಾಗ ಇದು ಇನ್ನೂ ಬದನೆಕಾಯಿ ಗಿಡಗಳೆಲ್ಲ ಫುಲ್ಲು ಚಿಕ್ಕದು. ನಾವು ಸ್ವಲ್ಪ ಇಷ್ಟೊಂದು ಬರೋದಿಲ್ಲ ಅಂದ್ಕೊಂಡು ಸ್ವಲ್ಪ ಹಾಕ್ತವೆ. ಕೆಲವು ಇವಾಗ ನಾಟಿ ಹಾಕಿದಾಗ ಕೆಲವು ಗಿಡಗಳು ಬರ್ತವೆ, ಕೆಲವು ಗಿಡಗಳು ಸತ್ತೋಗ್ಬಿಡ್ತವೆ. ಅದಕ್ಕೆ ನೋಡೋಣ ಬಂದಷ್ಟು ಬರಲಿ ಅಂದ್ಬಿಟ್ಟು ಹಾಕಿದ್ವಿ. ಆದರೆ ನಾವು ಹಾಕಿದ್ವಿ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂತು. ಅದರಿಂದ ಇನ್ನೇನು ಮಾಡೋದು, ಫುಲ್ ಎಲ್ಲನೂ ಬದನೆಕಾಯಿ ಗಿಡನೇ ಬೇರೆ ಕಡೆಗೆ ನಾಟಿ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಬದನೆಕಾಯಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇರೆ ಬೇರೆ ತರಕಾರಿಗಳು ಯಾವ ರೀತಿ ಬೆಳೆಯೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಆದರೆ ನಾವು ಎಲ್ಲನೂ ಮೈಸೂರು ಬದನೆಕಾಯಿ ಅಂದ್ಕೊಂಡೆ ಹಾಕಿದ್ವಿ. ಅವರು ಸೀಡ್ಸ್ ಕೊಡಬೇಕಾದ್ರೆ ಮಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಮುಳ್ಳು ಬದನೆಕಾಯಿ ಹಾಗೆ ಈ ರೀತಿ ಗುಂಡು ಬದನೆಕಾಯಿ ಮಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಎಲ್ಲ ಮಿಕ್ಸ್ ಆಗಿರಲಿ ಅಂದ್ಬಿಟ್ಟು ಹಾಕಿದ್ದೀವಿ. ನೋಡಿ, ಫಸ್ಟು ಈ ರೀತಿ ಮಣ್ಣಿಗೆ ಏನು ಮಾಡಬೇಕು, ಮಣ್ಣು ಹಾಗೆ ಗೊಬ್ಬರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೇವ ಮಾಡಿಬಿಟ್ಟು ಅದಕ್ಕೆ ಬೀಜಗಳು ಹಾಕಬೇಕು. ನೀವು ಕುರಿ ಗೊಬ್ಬರ ಹಾಕೋದ್ರಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕುರಿ ಗೊಬ್ಬರ ಹಾಕೋರು ತುಂಬಾ ಚೆನ್ನಾಗಿ ಬರುತ್ತೆ. ಕುರಿ ಗೊಬ್ಬರ ಇಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗ ತೆಂಗಿನ ಗೊಬ್ಬರ ಅಂತ ಬರುತ್ತೆ, ಅದನ್ನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು ಅಂತಲೇ ಹೇಳ್ಬೋದು. ಅದರಲ್ಲಿ ನೋಡಿ, ಇವಾಗ ಎರಡನ್ನೂ ಮಣ್ಣು ಹಾಗೆ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಈ ರೀತಿ ನೀರು ಹಾಕಬೇಕು. ಫಸ್ಟು ಸ್ವಲ್ಪ ಮಣ್ಣು ತೇವ ಆಗೋ ರೀತಿ ನೀವು ನೀರು ಹಾಕಬೇಕು. ನೀರು ಹಾಕೋದ್ರಿಂದ ಏನಾಗುತ್ತೆ, ಒಳಗಡೆಲ್ಲ ಸ್ವಲ್ಪ ಹಸಿ ಇದೆ. ನೀವು ಯಾವುದೇ ಬೀಜ ಹಾಕಿದ್ರೂ ಅದು ಬೇರು ತುಂಬ ಡೀಪಾಗಿ ಹೋಗುತ್ತೆ. ಹಾಗೆ ಇನ್ನೊಂದು, ಮಣ್ಣನ್ನು ಯಾವತ್ತೂ ಟೈಟ್ ಮಾಡಿ ಹಾಕಬಾರ್ದು, ಲೂಸ್ ಮಾಡಿರಬೇಕು. ಸುಮ್ಮನೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೇಕು ಅಷ್ಟೇ. ಫುಲ್ಲು ನೀವು ಮಣ್ಣು ಹಾಕ್ಬಿಟ್ಟು ಜೋರಾಗೆ ಪ್ರೆಸ್ ಮಾಡಿಬಿಟ್ಟು ಆ ರೀತಿ ಹಾಕ್ಬಿಡಿ. ಬೀಜಗಳು ಚೆನ್ನಾಗಿ ಬರೋದಿಲ್ಲ, ಗಿಡ ಚೆನ್ನಾಗಿ ಬರೋದಿಲ್ಲ, ಬೇರು ಡೀಪಾಗಿ ಹೋಗೋದಕ್ಕೆ ಹೆಲ್ಪ್ ಆಗೋದಿಲ್ಲ. ಅದು ಸ್ವಲ್ಪ ಮಣ್ಣು ಲೂಸಾಗಿದ್ದಷ್ಟು ಬೇರು ತುಂಬ ಡೀಪಾಗಿ ಹೋಗುತ್ತೆ. ಹಾಗೆ ನಿಮಗೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಬೆಂಡೆಕಾಯಿ ಗಿಡ ಹಾಕ್ತಾಯಿದ್ದೀವಿ. ನೋಡಿ, ಈ ರೀತಿ ಇರುತ್ತೆ. ಅದು ಸ್ವಲ್ಪ ರೆಡ್ ಕಲರ್ ಇರುತ್ತೆ ಅಂತ ನೋಡಿ, ಪಿಂಕ್ ರೆಡ್ ಲೈಟಾಗಿರುತ್ತೆ. ಈ ರೀತಿ ನೀರು ಹಾಕಿದ್ವಲ್ಲ, ನೀರು ಹಾಕಿದ ನಂತರ ಈ ರೀತಿ ಹಾಕ್ತಾಯಿದ್ದೀವಿ. ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಏನು ಗೊತ್ತಾ, ಹಾಕಿದ್ದೆಲ್ಲ ಬೀಜಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದರಿಂದ ನಾವು ಜಾಸ್ತಿನೇ ಹಾಕ್ಕೊಳ್ತೀವಿ. ಹಂಗೂ ಎಲ್ಲ ಚೆನ್ನಾಗಿ ಬಂತು ಅಂತಂದರೆ ಬೇರೆ ಪಾಟ್ಗಳಿಗೆ ಅದನ್ನು ಕಿತ್ತು ನಾಟಿ ಮಾಡ್ಕೊಳ್ತೀವಿ. ಯಾವತ್ತೂ ಒಂದೇ ಪಾಟಲ್ಲಿ ಎರಡಕ್ಕಿಂತ ಹೆಚ್ಚು ಗಿಡಗಳು ಬಿಡಲೇಬಾರ್ದು. ಒಂದು ಗಿಡ ಬಿಟ್ಟರು ಒಂದು ಪಾಟಲ್ಲಿ ಒಂದು ಗಿಡ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು. ಹಾಗೆ ಬೇರುಗಳೆಲ್ಲ ಚೆನ್ನಾಗಿ ಒಳಗಡೆ ಹೋಗಬೇಕು. ಅದಕ್ಕೋಸ್ಕರ ನೀವು ಒಂದು ಪಾಟಲ್ಲಿ ಒಂದು ಗಿಡ ಬೆಳೆದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಫಲವತ್ತತೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಫಸ್ಟು ನಾಟಿ ಮಾಡ್ತಿರೋದಲ್ವ ನಾವು, ಅದರಿಂದ ನಾವು ಎಲ್ಲ ಬೀಜಗಳು ಒಂದು 7-8 ಬೀಜ ಒಟ್ಟಿಗೆ ಹಾಕ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ನೀವು ಈ ರೀತಿ ಯಾವುದಾದ್ರೂ ವೇಸ್ಟಲ್ಲಿ, ಏನು ಗೊತ್ತಾ, ತುಂಬಾ ಡೆಡ್ ಇನ್ವೆಸ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ರೀತಿ ಪೇಂಟ್ ವೇಸ್ಟ್ ಬಕೆಟ್ ಇರ್ತವೆ, ಹಾಗೆ ಯಾವ್ದಾದ್ರು ಒಡೆದೋಗಿರೋ ಬೇಷನ್ನು, ಹಾಗೆ ಒಡೆದೋಗಿರೋ ಬಕೆಟು, ಆ ರೀತಿ ಯಾವುದಾದ್ರೂ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಅಂತಲೇ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿ ಬೀಜಗಳೆಲ್ಲ ಹಾಕಿದ ನಂತರ ನೀರು ಹಾಕ್ತಾಯಿದ್ವಿ ಮೇಲ್ಗಡೆ. ಈಗ ನೀರು ಹಾಕೋದ್ರಿಂದ ಏನಾಗುತ್ತೆ, ಒಳಗಡೆನೂ ತೇವ ಇರುತ್ತೆ, ಮೇಲ್ಗಡೆನೂ ತೇವ ಇರುತ್ತೆ. ಅದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಏನು ಗೊತ್ತಾ, ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬಾರ್ದು. ಇದು ನೋಡಿ, ಇದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀವಿ. ನಾವೆಲ್ಲ ಒಂದು ರೌಂಡ್ ಬೆಳೆದಿದ್ದೀವಲ್ವ, ಅದರಿಂದ ಇವಾಗ ಬೆಳೆದೇ ಇರೋದೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕ್ಯಾಪ್ಸಿಕಮ್ ಕೂಡ ಹಾಕ್ತಾಯಿದ್ದೀವಿ. ಕ್ಯಾಪ್ಸಿಕಮ್ ಬೀಜ ನೋಡಿ, ಸ್ವಲ್ಪ ನಿಮಗೆ ನಾರ್ಮಲಾಗಿ ಮೆಣಸಿನ್ಕಾಯಿ ಬೀಜ ಬರುತ್ತಲ್ಲ, ಅದೇ ಥರ ಇರುತ್ತೆ. ಇದನ್ನೇನು ಒಂದೊಂದೇ ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿ ಸುಮ್ಮನೆ ಉದುರಿಸಿದ್ರೆ ಸಾಕು. ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಮನೇಲಿ ಈ ರೀತಿ ಬೆಳೆದು ನೋಡಿ, ಮನೆ ಮುಂದೆ ಎಲ್ಲರಿಗೂ ಜಾಗ ಇರುತ್ತೆ, ಅಂಥವ್ರು ಈ ರೀತಿ ಗಿಡಗಳ ಬೆಳಿಬೋದು. ಪಾಟಲ್ಲಿ ಬೆಳೆಯೋದಕ್ಕಿಂತ ನೀವು ಮನೇಲಿ ಸ್ವಲ್ಪ ಜಾಗ ಇದ್ದರೆ ಭೂಮಿಗೆ ಡೈರೆಕ್ಟ್ ಬೆಳೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು. ನಾವು ಎಕ್ಸ್ಟ್ರಾ ಭೂಮಿ ಕೆಳಗಡೆ ಬೆಳೆಯೋದಕ್ಕಾಗೋದಿಲ್ಲ. ಬೆಂಗಳೂರಲ್ಲಿ ನೋಡಿರ್ತೀರಲ್ಲ, ಕೆಳಗಡೆ ಎಲ್ಲ ಬೆಳೆಯೋದಕ್ಕಾಗೋದಿಲ್ಲ. ಅದರಿಂದ ಈ ರೀತಿ ಪಾಟಲ್ಲಿ ಹಾಕ್ತಾಯಿದ್ದೀವಿ.
ನಿಮಗೆ ಗೊಬ್ಬರ ಮಾಡೋದು ಹೇಗೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಇವಾಗ ನೋಡಿ, ಇದು ಮೆಂತ್ಯ ಹಾಕ್ತಾಯಿದ್ದೀವಿ. ಮೆಂತ್ಯ ಸೊಪ್ಪನ್ನು ನಾವಿವಾಗ ಗಿಡ ಬೆಳೆಯೋದಕ್ಕೆ ಹಾಕ್ತಾಯಿದ್ದೀವಿ. ನಿಮಗೆ ಯಾವ ಗಿಡಗಳು ಬೆಳೆಯೋದಕ್ಕೆ ಈಸಿ ಅನಿಸುತ್ತೋ ಅದೆಲ್ಲನೂ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಮೆಂತ್ಯ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಪುದೀನ ಕೂಡ ಆರಾಮಾಗಿ ಬೆಳಿಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಪೋಷಣೆ ಮಾಡಬೇಕಷ್ಟೇ. ಯಾವುದೇ ಆದ್ರೂ ಹಂಗೆ ಬಿಟ್ಬಿಡ್ಬಾರ್ದು. ನೀರು ಹಾಕ್ಬಿಟ್ಟು ಅವಾಗವಾಗ ನೀರು ಹಾಕ್ತಾ ಇರಬೇಕು. ಹಾಗೆ ಮಣ್ಣನ್ನು ಕೆದಕ್ತಾ ಇರಬೇಕು. ಆ ರೀತಿ ಮಾಡ್ತಾ ಇರಬೇಕು. ನೋಡಿ, ಇವಾಗೆಲ್ಲ ಈ ರೀತಿ ಹಾಕಿದ್ದೀವಲ್ವ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಬಂದಿದೆ ಅಂತ ಕಂಪ್ಲೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಗೊಬ್ಬರ ಮಾಡೋದು ಹಾಗೆ ಮಣ್ಣನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ನಿಮಗೆ ವೀಡಿಯೋ ಬೇಕಿದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಇಲ್ಲ, ನಾನು ಇದರಲ್ಲೇ ಟ್ಯಾಗ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಂದೇನೆಂದರೆ, ನಿಮ್ಗೆ ಹೂವು ಹಾಗೆ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು ಅದೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಡೈರೆಕ್ಟಾಗಿ ಬಕೆಟಿಗೆ ಎತ್ತಿಡಲೂಬಾರ್ದು. ಅದಕ್ಕೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಇಡೋದ್ರಿಂದ ಮಣ್ಣಿನ ಜೊತೆ ಅದು ರಿಯಾಕ್ಟ್ ಆಗಿ ಗೊಬ್ಬರ ಚೆನ್ನಾಗಿ ಬರುತ್ತೆ. ನೀವು ಡೈರೆಕ್ಟಾಗಿ ಹಂಗೆ ಕವರಲ್ಲಿ ಕಟ್ಟಿ ಅಥವಾ ಬಕೆಟ್ಗೆ ಹಾಕಿಟ್ಟುಬಿಟ್ರೆ ಅದು ಕೊಳೆತು ಬಿಡುತ್ತೆ, ಹುಳ ಬಿದ್ದುಬಿಡುತ್ತೆ. ಅದರಿಂದ ಮಣ್ಣು ಜೊತೆ ಮಿಕ್ಸ್ ಮಾಡಿಡಿ. ಮಣ್ಣು ಜೊತೆ ಮಿಕ್ಸ್ ಮಾಡೋದ್ರಿಂದ ಅದು ಕೊಳೆಯೋದಿಲ್ಲ. ತುಂಬಾ ಚೆನ್ನಾಗಾಗುತ್ತೆ ಗೊಬ್ಬರ. ಹಾಗೆ ಹೂವು ಪೂಜೆ ಮಾಡಿರೋ ಹೂವು ಅದೆಲ್ಲನೂ ನೀಟಾಗಿ ನೀವೇ ಗೊಬ್ಬರ ಮನೇಲೇ ಗೊಬ್ಬರ ಮಾಡ್ಕೋಬೋದು. ಹಣ್ಣಿನ ಸಿಪ್ಪೆಲಂತೂ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಹಣ್ಣಿನ ಸಿಪ್ಪೆಲಿ ಗೊಬ್ಬರ ಮಾಡಿದ್ರೆ. ನೀವು ಸಣ್ಣದಾಗಿ ಕಟ್ ಮಾಡಿ ಮಣ್ಣು ಜೊತೆ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ನಾವಿವಾಗ ಇದು ಮೆಂತ್ಯ ಕಾಳು ಹಾಕಿದ್ದೀವಲ್ಲ, ಮೆಂತ್ಯ ಕಾಳಿಗೂ ನೀರು ಹಾಕ್ತಾಯಿದ್ದೀವಿ. ನಿಮಗೆ ಏನಾದ್ರೂ ಸ್ವಲ್ಪ ಡೌಟ್ಸ್ ಇದ್ದರೆ, ಇವಾಗ ಗಿಡಗಳಿಗೆ ಯಾವ ರೀತಿ ಬೆಳಿಬೇಕು, ಇನ್ನೂ ಏನಾದ್ರೂ ಈ ರೀತಿ ಟೆರೆಸ್ ಫಾರ್ಮಿಂಗ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನನಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ವ್ಲಾಗ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹೆಚ್ಚು ನಿಮ್ಗೆ ಯಾವುದಾದ್ರೂ ವೀಡಿಯೋ ಕಂಟೆಂಟ್ ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ವಿಡಿಯೋ ನಿಮಗೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇಲ್ಲಿವರೆಗೂ ನನ್ನ ವೀಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಕವನಸ್ ವ್ಲಾಗ್ಸ್.